ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ನಾನು ಫಸ್ಟ್ ಟೈಮ್ ಮಿಷನಿಗೆ ಬಂದಿರೋದು ನಮ್ಮ ಮನೆಯವ್ರ ಜೊತೆಗೆ. ನಮ್ಮ ಮನೆಯವರೇ ಹಾಕ್ಸ್ಕೊಂಬರ್ತಾರೆ. ಈ ಸರಿ ಒಂದು ಸ್ವಲ್ಪ ಗೋಧಿ ತಂದಿದ್ದೆ ಅಂತ ಹೇಳಿದ್ನಲ್ವ ಊರಿಂದ, ಅದು ಬೇಗ ಹುಳ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಹಿಟ್ಟು ಮಾಡಿಸಿಟ್ಕೊಂಡ್ರೆ ಸ್ವಲ್ಪ ದಿನ ಜಾಸ್ತಿ ದಿನ ಬರುತ್ತೆ. ಒಂದು 15 ಡೇಸ್ಗಾಗೋಷ್ಟು ಮಾಡಿಸ್ತಾ ಇದ್ದೆ ಯಾವಾಗ್ಲೂ. ಇವಾಗ ಒಂದು ಸ್ವಲ್ಪ ಜಾಸ್ತಿ, ಒಂದು ತಿಂಗಳು ಬರೋ ಅಷ್ಟು ಮಾಡಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಗೋಧಿ, ಒಂದು 10-12 kg ಅಷ್ಟು ಗೋಧಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ವಲ್ಲ. ತುಂಬ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾನು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಮಿಷನಿಗೆ ಬಂದಿರೋದು ನಮ್ಮ ಮನೆಯವ್ರ ಜೊತೆಗೆ. ನಾವು ಸಂಜೆ ಹೋಗಿದ್ದು. ಇದು ಬಂದುಬಿಟ್ಟು ಮಧ್ಯಾಹ್ನ ವ್ಲಾಗು. ಮಧ್ಯಾಹ್ನ ನಾನು ಸಾಂಬಾರು ಏನು ಮಾಡೋದು ಅಂದ್ಕೊಂಡೆ. ನಮ್ಮ ಮನೆಯವರು ಸಾಂಬಾರು ಸೌತೆಕಾಯಿ ತರ್ತೀನಿ, ಅದನ್ನೇ ಮಾಡು, ತುಂಬ ದಿನ ಆಯಿತು ಮಾಡಿ ಅಂದರು. ಸರಿ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ಕಡಲೆಬೇಳೆ ಮತ್ತು 2 ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಬರೀ ಇದಕ್ಕೆ ಖಾರಕ್ಕೇನು ಖಾರ ಮೆಣಸಿಕಾಯಿ ಹಾಕಲ್ಲ, ಬ್ಯಾಡಗಿ ಮೆಣಸಿಕಾಯಿ ಹಾಕ್ಕೊತೀವಿ. ಇದೆಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಖಾರಕ್ಕಿನ್ನೇನು ಏನು ಇರಲ್ಲಲ್ಲ, ಅದರಿಂದ 1-2 ಮೆಣಸು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು ಸ್ಪೂನು 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ತುರಿದಿರೋ ಅಂಥ ತೆಂಗಿನಕಾಯಿ ತುರಿನೂ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ನಾವು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗೇ ಘಮ ಬರೋವರೆಗೂ ಹುರ್ಕೊಬೇಕು. ನಮ್ಮ ಕಡೆ ಯಾರು ಈ ಸಾಂಬಾರು ಸೌತೆ ಮಾಡಲ್ಲ ಅಂದ್ಕೊತೀನಿ, ದೇವಸ್ಥಾನದಲ್ಲಿ ಅಷ್ಟೇ ಮಾಡ್ತಾರೆ. ಆದ್ದರಿಂದ ನಾನು ಸ್ವಲ್ಪ ನಮ್ಮ ಮನೆಯವ್ರಿಗೆ ಈ ಥರ ಸಾಂಬಾರೆಲ್ಲ ಇಷ್ಟ ಆಗುತ್ತೆ, ಆದ್ದರಿಂದ ಮಾಡ್ಕೊತ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಹಾಗೆಯೇ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ 1-2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅಂದರೆ ಅದು ನಾನು ಚೆನ್ನಾಗೆಲ್ಲ ಹುರಿದಾದ್ಮೇಲೆ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಹುರಿದು ಒಂದು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇನ್ನು ಸಾಂಬಾರು ಸೌತೆಕಾಯಿ ಸಿಪ್ಪೆ ಏನು ತೆಗಿಯೋದೇನು ಬೇಕಾಗಿಲ್ಲ, ಹಾಗೆಯೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಸೌತೆಕಾಯಿ ಮಾಡಿದರೂ ಸಾಕಾಗ್ತಿತ್ತು ಅನಿಸುತ್ತೆ. ತುಂಬ ಜಾಸ್ತಿ ಆಯಿತು ಸಾಂಬಾರು ಅಂತ ನನಗೆ ಅನ್ನಿಸ್ತು. ನೀವು ಯಾರಾದರೂ ಮಾಡೋದಾದರೆ ಸ್ವಲ್ಪ ಸೌತೆ ದೊಡ್ಡದಿದ್ದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇನ್ನು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಟೊಮೊಟೊ ಹಾಕ್ಕೊತಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿಕಾಯಿ ಮತ್ತು ಕರಿಬೇವನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿದರೆ ಬಾಯಿಗೆ ಸಿಗುತ್ತಲ್ವ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ನಾನು ಟೊಮೊಟೊನ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಹುಣಸೆ ಹುಂಡಿ ಸಾಕು ಅಂತಂದರೆ ಸಾಕು ಮಾಡಿ. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಜೊತೆಗೆ. ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಬೇಕು ನೀರಲ್ಲೇ. ನಾನು ಒಂದು ಸ್ವಲ್ಪ ನಮ್ಮ ಮನೆಯವರು ಊಟಕ್ಕೆ ಸ್ವಲ್ಪ ಸಾಂಬಾರು ಆಗಿರಲಿಲ್ಲಲ್ಲ, ರೈಸ್ ಮಾಡಿಟ್ಟಿದ್ದೆ. ಜೊತೆಗೆ ಇವಾಗ ಸಾಂಬಾರು ಒಂದು ಸ್ವಲ್ಪ ಇದು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಬೇಯಿಸ್ಕೊಂಡು ಆದಮೇಲೆ ನೀವು ಮಸಾಲೆ ಹಾಕ್ಕೊಳ್ಳಿ. ಅದಕ್ಕಿಂತ ಮುಂಚೆ ಹಾಕ್ಕೊಬೇಡಿ. ಸ್ವಲ್ಪ ಸೌತೆಕಾಯಿ ಬೆಂದಿದೆ, ಕಲರ್ ಚೇಂಜ್ ಆಗುತ್ತೆ ನಿಮಗೆ ಸೌತೆಕಾಯಿ ಬೇಯಬೇಕಾದ್ರೆ. ಕಲರ್ ಚೇಂಜ್ ಆದಮೇಲೆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದ್ದಾದಮೇಲೆ ಮತ್ತು ಮಿಕ್ಸಿಯಲ್ಲಿರೋ ನೀರಿತ್ತಲ್ವ, ಸ್ವಲ್ಪ ಗಟ್ಟಿ ತಿಕ್ಕ ಅನ್ನಿಸ್ತು ನನಗೆ. ಸಣ್ಣ ಕುಕ್ಕರಲ್ಲಿ ಬೇರೆ ಇಟ್ಬಿಟ್ಟಿದ್ದೇನೆ. ಒಂದು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿದೆ ಅಂತ ಅನ್ನಿಸ್ತಿತ್ತು ನನಗೆ, ಆದ್ದರಿಂದ ಸ್ವಲ್ಪ ಸಣ್ಣ ಕುಕ್ಕರ್ ಆಯಿತು. ಸ್ವಲ್ಪ ನೀರೂ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡೆ. ಸ್ವಲ್ಪ ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು, ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಲಾಸ್ಟಲ್ಲಿ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದು ಕುದಿಬೇಕಾದ್ರೆ ಫುಲ್ ಇತ್ತಲ್ವ, ಹಂಗಾಗಿ ಎಲ್ಲ ಗ್ಯಾಸ್ ಮೇಲೆಲ್ಲ ಸಿಡ್ದೋಯ್ತು. ಅದಾದಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಇಡೀ ಸಾಂಬಾರು ಹಾಕ್ಕೊಂಡು ತಿಂದರೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆಗೂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ದೇ ಮಾಡೋಂಥ ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು. ನಾವು ಧರ್ಮಸ್ಥಳ ಆ ಕಡೆ ಎಲ್ಲ ಹೋದರೆ ಇದೇ ಥರನೇ ಸಾಂಬಾರು ಕೊಡೋದು, ಅದ್ರ ನೆನಪಾಗುತ್ತೆ. ಮನೆಯೆಲ್ಲ ಅದೇ ಘಮ ಘಮ ವಾಸನೆ. ಜೊತೆಗೆ ನಾನು ಇಂಗು ಹಾಕ್ಕೊಂಡಿದ್ದೀನಿ, ಮರ್ತೆ ಹೇಳೋದು. ಇಂಗು ಹಾಕಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನನ್ನ ಮಗನ ಕೇಳ್ತಾ ಇದ್ದೆ, ಇನ್ನೂ ಏನು ಕೆಲಸ ಆಗಿರಲಿಲ್ಲ. ನಾನು ಬರೀ ಈ ಗೋಧಿ ಕ್ಲೀನ್ ಮಾಡ್ಕೊಳ್ಳೋದು, ರಾಗಿ ಕ್ಲೀನ್ ಮಾಡ್ಕೊಳ್ಳೋದೇ ಆಯಿತು.
ಅದಾದಮೇಲೆ ಇಲ್ಲಿ ಅಕ್ಕಿನೂ ತೊಳೆದಾಕ್ಬಿಡೋಣ. ಎಲ್ಲ ಇಟ್ಟು ಖಾಲಿಯಾಗಿತ್ತು ಮನೆಯಲ್ಲಿ. ಹಂಗಾಗಿಬಿಟ್ಟು ಗೋಧಿ ಮಿಷನ್ಗೆ ಹಾಕ್ಸ್ಕೊಂಬಂದ್ವಿ. ಇನ್ನು ರಾಗಿನೂ ಕಳಿಸ್ಬೇಕು. ಹಾಗೆಯೇ ಅಕ್ಕಿನೂ ತೊಳಿತಾ ಇದ್ದೀನಿ. ಈ ರೇಷನ್ ಅಕ್ಕಿಯಲ್ಲಿ ಏನಂದರೆ ತುಂಬಾ ಧೂಳಿರುತ್ತೆ. ನಮ್ಗೆ ಗೊತ್ತಿಲ್ಲ, ತೊಳಿಬೇಕಾದ್ರೆ ಗೊತ್ತಾಗುತ್ತೆ ಚೆನ್ನಾಗಿ. ಸ್ವಲ್ಪ ಬ್ಲ್ಯಾಕ್ ನೀರು ಬರ್ತಾ ಇರುತ್ತೆ. ಅದರಿಂದ ನಾನು 2 ಬಾಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಣಗಾಕ್ಬಿಡ್ತೀನಿ. ಅವತ್ತಿನ ದಿನ ಮಾತ್ರ ಬಿಸಿಲಿತ್ತು. ಮತ್ತು ನೆಕ್ಸ್ಟ್ ಡೇಯಿಂದ ಮಳೆ ಶುರುವಾಯಿತು. ಅಕ್ಕಿ ಒಣಗೋಕ್ಕೆ ಆಗಲಿಲ್ಲ, ಎಲ್ಲ ಒಳಗೆ ಹಾಕ್ಕೊಂಡು ಒಣಗಿಸ್ಕೊಂಡಿದ್ದಾಯಿತು. ನಾನು ಇನ್ನೂ ಮಿಷನ್ಗೆ ಆದರೂ ಕಳ್ಸೋಕ್ಕಾಗಿಲ್ಲ ನನಗೆ. ಇನ್ನು ಮಳೆ ಇತ್ತಲ್ವ, 3-4 ದಿನ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಮಿಷನಿಗೆ ಕಳಿಸಿರ್ಲಿಲ್ಲ. ಅದರಿಂದ ರಾಗಿ ಗೋಧಿ ಹೆಂಗೋ ಮಿಷನ್ಗೆ ಹಾಕ್ಸ್ಕೊಂಬಂದರು ನಮ್ಮ ಮನೆಯವರು ಬೇಗನೆ. ನಾನೆಲ್ಲ ಈ ಥರ ತೊಳೆದ್ಬಿಟ್ಟು ನೀರೆಲ್ಲ ಸೋರೋವರೆಗೂ ಇಟ್ಬಿಟ್ಟು ಒಂದು ತೆಳುವಾದ ಬಟ್ಟೆ ಮೇಲೆ ಒಣಗಾಕ್ಬಿಟ್ರೆ ಇನ್ನು ಮಿಷನ್ಗೆಲ್ಲ ಹೋಗಿ ಬಂದು ಸ್ನಾನ ಎಲ್ಲ ಮುಗಿಸ್ದೆ. ನನ್ನ ಫ್ರೆಂಡು ಅಷ್ಟೊತ್ತಿಗೆ ಫೋನ್ ಮಾಡಿದ್ರು. ಇದು ನಂದು ಅವರು ಪಾರ್ಲರ್ ಓಪನ್ ಮಾಡಿದ್ರು. ಅದರಿಂದ ಒಂದು ಸ್ವಲ್ಪ ಕುಂಕುಮಕ್ಕೆ ಬನ್ನಿ ಅಂತ ಕರೆದ್ರಲ್ವ, ಅದರಿಂದ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ. ಇವತ್ತು ಇನ್ನೂ ಪೂಜೆ ಮಾಡಿಸಿ ಓಪನ್ ಮಾಡಿದ್ದಾರೆ. ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ ಮುನೇಶ್ವರ ಟೆಂಪಲ್ ಬರುತ್ತೆ, ಅಲ್ಲಿಂದ ಹತ್ರ ಆಗುತ್ತೆ. ಇನ್ನು ಇದು ನೆಕ್ಸ್ಟ್ ಡೇ ಸಂಡೇ ಬೆಳಗ್ಗೆನೆ ನಮ್ಮದು ಆ್ಯನಿವರ್ಸರಿ ಇತ್ತು, ಡಿಸೆಂಬರ್ 1. ಆದರೆ ನಾನು ಯಾವುದೇ ಪೋಸ್ಟ್ ಏನೋ ಹಾಕಿರಲಿಲ್ಲ. ಯಾಕಂದರೆ ನನಗೆ ಅದೆಲ್ಲ ಇದು ಮಾಡ್ಕೊಳಕ್ಕೆ ನನಗೆ ಅಷ್ಟಾಗಿ ಇಷ್ಟ ಇರಲಿಲ್ಲ. ಅದರಿಂದ ನಾನೇನೋ ಹಾಕಿರಲಿಲ್ಲ. ಇನ್ನು ಈ ವಿಡಿಯೋಗಳು ಬರೋದಕ್ಕೂ ತುಂಬ ಲೇಟ್ ಆಯಿತು. ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಿದ್ದೆ. ಎಲ್ಲ ಕೆಲಸ ಮುಗಿಸಿ ಇವಾಗ ಟೀಗೆ ಇಟ್ಕೊತಾ ಇದ್ದೀನಿ. ಅವರು ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲರೂ ಎದ್ರಲ್ವ. ನಾನು ಅದಕ್ಕೆ ಅವ್ರು ಎದ್ದಾಳಕ್ಕಿಂತ ಮುಂಚೆನೇ ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಇವಾಗ ಅಡುಗೆ ಮನೆಯೂ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಟೀಗೆ ಇಟ್ಕೊಟ್ರೆ ಅವರು ಗೀಝರ್ ಹಾಕಿದ್ದೀನಿ, ಅವ್ರಿಗೂ ಬಿಸಿನೀರು ಕಾದಿದೆ. ಒಬ್ಬೊಬ್ಬರೇ ಅವರು ಸ್ನಾನ ಮಾಡ್ಕೊಂಡು ಬಂದುಬಿಡ್ತಾರೆ ಅಂತ ಅಂದ್ಬಿಟ್ಟು ಅವರಿಗೆ ಬಿಸಿನೀರಿಗೆ ಇಟ್ಬಿಟ್ಟು ಫಸ್ಟು ಅವರು ಎಲ್ಲ ಬ್ರಷ್ ಮಾಡಿಬಿಟ್ಟು ಟೀ ಬೇಕು. ತುಂಬ ಚಳಿ ಮತ್ತು ಮಳೆ ಬರ್ತಾನೆ ಇತ್ತು, ಇಬ್ನಿ ಥರ ಬೀಳ್ತಾನೆ ಇತ್ತಲ್ವ. ಹಂಗಾಗಿ ಅವರು ಟೀ ಕುಡಿದ್ಬಿಟ್ಟು ಹೋಗ್ತೀವಂತ ಅವಾಗ ತಾನೇ ಎದ್ದರು. ಬೇಗನೆ ಹೋಗಬೇಕಾಗಿತ್ತು, ಆದರೆ ನಮ್ಮ ಮನೆಯವರು ಹಿಂದಿನ ದಿನ ಯಾವುದೋ ಫಂಕ್ಷನ್ ಅಂತ ಅಂದ್ಬಿಟ್ಟು ಲೇಟಾಗಿ ಬಂದರು ಸ್ವಲ್ಪ. ಆದ್ದರಿಂದ ನಿದ್ದೆ ಸಾಕಾಗಿಲ್ಲ ಅಂತ ಇದ್ದರು, ಆದ್ದರಿಂದ ಸ್ವಲ್ಪ ಲೇಟಾಗಿದ್ದರು. ಅದಾದಮೇಲೆ ಇವಾಗ ಟೀ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಟೀ ಬಿಸ್ಕೆಟ್ ತಿಂತಾರೆ. ತಿಂಡಿ ಅಂತೂ ಇವತ್ತು ಮನೇಲಿ ಏನೂ ಮಾಡಿಲ್ಲ. ತಿಂಡಿ ಏನು ಬೇಡ ಅಂತ ಅಂದ್ಬಿಟ್ಟು ಬೇಗ ಹೊರಡೋಣ, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಏನಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಮನೆ ಬಾಗಿಲೆಲ್ಲ ಒರೆಸ್ಕೊಂಡಿದ್ದೆ. ಇವಾಗ ಜಸ್ಟ್ ಬಾಗಿಲೊಂದು ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಡ್ರೈ ಆಗಿತ್ತಲ್ವ, ಅರಿಶಿನ ಕುಂಕುಮ ಇಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಒಂದು ಲೋಟದಲ್ಲಿ ನೀರು ತಗೊಂಡ್ಬಿಟ್ಟು ಇವಾಗ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಇವಾಗ ರಂಗೋಲಿ ಎಲ್ಲ ಹಾಕಲ್ಲ ಜಾಸ್ತಿ, ಯಾಕಂದರೆ ಮಳೆ ಬರುತ್ತಲ್ವ. ಏನಾದರೂ ನಮ್ಮ ಕಡೆ ಮಳೆ ಬಾಗಿಲಿಗೆ ಎದುರಾಗಿ ಮಳೆ ಬಂದರೆ ಎಲ್ಲ ರಂಗೋಲಿ ಹೋಗ್ಬಿಟ್ಟು ಒಂಥರ ಮನೆ ಒಳಗೆಲ್ಲ ಒಂದು ಮರಳು ಥರ ಅನ್ನಿಸ್ತಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇವಾಗ ಜಾಸ್ತಿ ಏನೋ ರಂಗೋಲಿ ಹಾಕೊಳ್ಳಲ್ಲ. ವಾರದ ದಿನ ಅಥವಾ ಏನಾದರೂ ಸ್ಪೆಷಲ್ ಪೂಜೆ ಮಾಡ್ತೀನಿ ಅಂತಂದರೆ ಮಾತ್ರ ಹಾಕ್ಕೊತೀನಿ, ಇಲ್ಲಾಂದರೆ ಹಾಕ್ಕೊಳ್ಳೋದಿಲ್ಲ. ಯಾಕಂದರೆ ಮನೆಯಲ್ಲೂ ಚಿಕ್ಕ ಮಕ್ಕಳು ಮತ್ತು ನನ್ನ ಮಗನ ಜೊತೆಗೆ ಫ್ರೆಂಡ್ಸ್ ಏನಾದರೂ ಬಂದರೆ ಎಲ್ಲ ತುಳಿದು ಅದು ರಂಗೋಲಿ ಅದೆಲ್ಲ ಆ ಕಡೆ ಈ ಕಡೆ ಆಗಿ ಎಲ್ಲ ಒಳಗಡೆನೇ ಇರುತ್ತೆ. ಹಾಗಾಗಿ ನಾನು ರಂಗೋಲಿ ಏನು ಜಾಸ್ತಿ ಹಾಕ್ಕೊಳ್ಳಲ್ಲ. ಅದಾದಮೇಲೆ ಇನ್ನು ಅಲ್ಲಿ ಕ್ಲೀನೆಲ್ಲ ಮಾಡಿಬಿಟ್ಟು ಮತ್ತೆ ಇಲ್ಲಿ ಬಂದು ಎಲ್ಲ ದೇವ್ರಿಗೂ ಹೂವು ಮುಡ್ಸ್ಕೊತಾ ಇದ್ದೀನಿ. ಹೂವೆಲ್ಲ ಹಿಂದಿನ ದಿನವೇ ಎಲ್ಲ ತೊಗೊಂಡಿದ್ದೆ, ಚೆನ್ನಾಗಿತ್ತು, ಫ್ರೆಶ್ ಇತ್ತು ಹೂವು. ಇವಾಗಂತೂ ಸ್ವಲ್ಪ ಕಡಿಮೆನೇ ಆಗಿದೆ ಹೂವು ಬರೋದು. ಹಾಗಾಗಿ ಹೂವನ್ನ ಬಂದಾಗಲೇ ತೊಗೊಂಡಿಟ್ಕೊಂಡ್ಬಿಡ್ತೀನಿ. ಒಂದು ಅರ್ಧ kg ಅಷ್ಟು, ಅರ್ಧ kg 1 kg ಅಷ್ಟು ತೆಗ್ದಿಟ್ಕೊಂಡ್ಬಿಟ್ರೆ ನನಗೂ ಈಸಿ ಆಗುತ್ತೆ ಅಲ್ವಾ. ಮತ್ತೆ ಹೂವಿಗೆ ಹೋಗಬೇಕು ಆ ಥರ ಏನೂ ಇರಲ್ಲ. ಆದಮೇಲೆ ನಾನು ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ. ಇನ್ನು ನನ್ನ ಮಕ್ಕಳು ವಾಟ್ರ್ ಬಾಟ್ಲು ಎಲ್ಲ ತುಂಬಿಸಿ ಇಟ್ಕೊಂಡಿದ್ರು. ಇನ್ನು ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿ ನೀರು ಕುಡಿಯೋಕ್ಕಾಗಲ್ಲ. ನನ್ನ ಮಗಳಿಗೆ ಬಿಸಿನೀರು ಬೇಕೇ ಬೇಕು. ಈ ಚಳಿಗೆ ಅವಳಿಗೆ ತಣ್ಣೀರೆಲ್ಲ ನಾನು ಕೊಡಲ್ಲ, ಅದರಿಂದ ಸ್ವಲ್ಪ ಬಿಸಿನೀರೇ ಕೊಡ್ತೀನಿ. ಅವಳಿಗೆ ಬೇಗ ಶೀತ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು
ಹಾಗೆಯೇ ನಂದು ಇದು ಬಂದುಬಿಟ್ಟು ಅಮೆಝಾನಲ್ಲಿ ತೊಗೊಂಡಿದ್ದ ಡ್ರೆಸ್ಸು ಹೇಗಿದೆ ಏನು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನನ್ನ ಔಟ್ಫಿಟ್. ಅದಾದಮೇಲೆ ಪೂಜೆ ಎಲ್ಲ ಮಾಡಿಕೊಂಡೆ. ಅವತ್ತು ಭಾನುವಾರ ಅಮಾವಾಸ್ಯೆ ಇರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಆದ್ದರಿಂದ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಮನೆ ಬಿಟ್ವಿ. ಇವಾಗೇ ಅಂತಲ್ಲ, ನಾನು ಮೊದಲಿಂದನೂ ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದಾಗ ಪೂಜೆ ಮುಗಿಸ್ಕೊಂಡು ಹೋಗೋದು ಅದೊಂದು ನನಗೆ ರೂಢಿ ಆಗೋಗ್ಬಿಟ್ಟಿದೆ. ಆದ್ದರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸಿ ಮನೇಲಿ ಆಮೇಲೆ ನಿಧಾನಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಹಾಗೆಯೇ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲರಿಗೂ ಕೊಟ್ಟೆ ತೊಗೊಂಡು. ನನ್ನ ಮಗ ಪೂಜೆ ಮಾಡಬೇಕಾದ್ರೆ ಅವನೇ ಫಸ್ಟ್ ಪೂಜೆ ಮಾಡಿದ್ದು, ಆಮೇಲೆ ನಾನು ಮಾಡೋದು. ಇವಾಗ ಆ ಥರ ಅಭ್ಯಾಸ ಆಗೋಗ್ಬಿಟ್ಟಿದ್ದಾನೆ ಅವನು. ನಂದು ಔಟ್ಫಿಟ್ ಬಂದುಬಿಟ್ಟು ಈ ಥರ ಇತ್ತು. ಇದು ಅಮೆಝಾನಲ್ಲಿ ತರಿಸಿದ್ದಂಥ ಡ್ರೆಸ್ಸು ತುಂಬ ಚೆನ್ನಾಗೈತೆ ಕ್ವಾಲಿಟಿ. ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆಯವರು ನಾವೇನು ಆ್ಯನಿವರ್ಸರಿ ಅಂತ ಶಾಪಿಂಗ್ ಅಂತ ಏನೂ ಮಾಡಿಲ್ಲ. ನಂದು ಹೊಸ ಡ್ರೆಸ್ ಇತ್ತು, ನಾನು ನಮ್ಮ ಮನೆಯವ್ರಿಗೆ ತೊಗೊಳ್ಳಿ ಅಂತ ಅಂದೆ. ಏನೋ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ನಾವು ಇಬ್ಬರೂ ಶಾಪಿಂಗ್ ಅಂತ ಹೋಗೋಕ್ಕಾಗಲಿಲ್ಲ. ಆದ್ದರಿಂದ ಇವಾಗ ಹೊರಟ್ವಿ. ಹೋಗ್ಬೇಕಾದ್ರೆ ಕನಕಪುರ ರೋಡು, ಹಾರೋಹಳ್ಳಿ ಅದೆಲ್ಲ ಅಷ್ಟು ಚೆನ್ನಾಗಿದೆ ಅಂತ ನಾನು ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇವಾಗ ಹೋಗ್ತಾ ಇರೋದು. ಫಸ್ಟು ಒಂದ್ಸರಿ ತುಂಬ ವರ್ಷ ಆಯಿತು ಅನ್ಸುತ್ತೆ ನಾವು ಈ ಕಡೆ ಬಂದುಬಿಟ್ಟು. ನಮ್ಮನೆಯವರು ಓಡಾಡ್ತಾನೆ ಇರ್ತಾರೆ ಆ ಕಡೆ ಎಲ್ಲ, ಆದರೆ ನಾವು ಈ ಕಡೆ ಎಲ್ಲ ಬರೋದು ತುಂಬಾ ಕಮ್ಮಿ. ಇನ್ನು ನನ್ನ ಫ್ರೆಂಡ್ ಅವ್ರಿಗೆ ಅಡ್ರೆಸ್ ಕೇಳಿಕೊಂಡು ಹೊರಟ್ವಿ. ನನ್ನ ಫ್ರೆಂಡ್ ಅವರು ಹಾರೋಹಳ್ಳಿಯವರೇ ಒಬ್ಬರಿದ್ದಾರೆ, ಅವ್ರಿಗೆ ಕೇಳಿಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ನಾವು ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಫ್ಲೈಟ್ ಥರ ರೆಸ್ಟೋರೆಂಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ನನ್ನ ಮಗಳು ಹೇಳ್ತಾ ಇದ್ಲು, ಸುಮ್ಮನೆ ಮಾಡಿರೋದಮ್ಮ ಅದು ಅಂತ ಅಂದ್ಬಿಟ್ಟು. ಆಮೇಲೆ ಮುಂದೆ ಬಂದು ನೋಡಿದರೆ ಇಲ್ಲ, ಅದರೊಳಗೇ ರೆಸ್ಟೋರೆಂಟ್ ಥರ ಮಾಡಿದ್ದಾರೆ ಅಂತ ಅವ್ರ ಅಪ್ಪನೂ ಹೇಳಿದರು. ನನಗೂ ಹಂಗೆ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ಅದರಿಂದ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನೂ ಹೋಗ್ತಾ ಅಂತೂ ಕನಕಪುರ ರೋಡಲ್ಲಿ ತುಂಬ ಚೆನ್ನಾಗಿತ್ತು. ಆನೇಕಲ್ ರೋಡ್ ಇದು, ಕಾಡು ಥರ ಎಲ್ಲ ತುಂಬ ಚೆನ್ನಾಗೈತೆ. ಆ ಕಡೆ ನಾನು ನೋಡೇ ಇರಲಿಲ್ಲ. ಒಂಥರ ನನ್ನ ಮಗಳು ಹೇಳ್ತಾ ಇದ್ಲು, ಅಮ್ಮ ಸಿಕ್ಕಿಂ ಥರ ಇದೆ, ಆದರೆ ಮಂಜು ಮಾತ್ರ ಬೀಳ್ತಾ ಇಲ್ಲ ಅಷ್ಟೇ, ಸ್ನೋ ಮಾತ್ರ ಬೀಳ್ತಾ ಇಲ್ಲ ಅಷ್ಟೇ, ಆದರೆ ಸಿಕ್ಕಿಂ ಥರನೇ ಫೀಲ್ ಆಗ್ತೈತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಆ ಕಡೆ ಎಲ್ಲ ಮಳೆ ಬರೋ ಥರ ಇತ್ತಲ್ಲ, ಸೈಕ್ಲೋನ್ ಬೇರೆ ಇತ್ತಲ್ವ, ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನಮ್ಮನೆಯವರು ಬನ್ನೇರುಘಟ್ಟ ಆನೇಕಲ್ಲು ಅಲ್ಲಿ ಕಾಡು ಥರ ಇದೆ, ಆ ಕಡೆಯಿಂದನೇ ಹೋಗೋಣ, ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗೈತೆ ರೋಡು. ಹಾಗೆಯೇ ನಿಮಗೆ ಒಂದು ಸ್ವಲ್ಪ ನಾವು ಇಲ್ಲೇ ಬೆಂಗಳೂರಲ್ಲಿ ಬರೀ ಗಾಡಿಗಳು ನೋಡಿ ಸಾಕಾಗಿರುತ್ತೆ ಅಲ್ವಾ, ಹಾಗಾಗಿ ನಿಮಗೂ ಒಂಥರ ಬೇರೆ ಥರ ಅನಿಸುತ್ತೆ. ಕಾಡು ಮಧ್ಯೆ ಹೋದರೆ ನೇಚರ್ ನೋಡ್ದಂಗೆ ಅಂತಿರುತ್ತೆ ಅಂತ ಅಂದ್ಬಿಟ್ಟು ಆ ಕಡೆನೇ ಕರ್ಕೊಂಡು. ಹಾಗೆಯೇ ಹೋಗ್ತಾ ಕನಕಪುರ ರೋಡಲ್ಲಿ ಅಲ್ಲೆಲ್ಲ ಕಾಲೇಜ್ಗಳು, ಸ್ಕೂಲ್ಗಳು, ಇನ್ಸ್ಟಿಟ್ಯೂಟ್ಗಳು ತುಂಬಾ ಇದ್ದಾವೆ. ನಮ್ಮ ಮನೆಯವರು ನನ್ನ ಮಗಳಿಗೆ ಹೇಳ್ತಾ ಇದ್ರು, ಈ ಥರ ಜಾಗದಲ್ಲಿ ಓದಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಹಂಗೆ ಅಂತ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಮನೇಲೇ ಇರ್ತೀವಿ, ಸ್ಕೂಲು ಮನೆ ಅಂತ ಮಕ್ಳಿಗೂ ಸ್ವಲ್ಪ ಬೇಜಾರಾಗ್ತಿರುತ್ತಲ್ವ, ಹಾಗಾಗಿ ನಮ್ಮ ಮನೆಯವರು ಅಲ್ಲಿ ಒಂದು ಸ್ವಲ್ಪ ಗಾಡಿ ನಿಲ್ಲಿಸಿದ್ರು. ಇದು ಇಳಿದ್ಬಿಟ್ಟು ಒಂದಿಷ್ಟು ಕ್ಲಿಪ್ಪಿಂಗ್ ತಗೋ ಅಂತ ಅಂದ್ಬಿಟ್ಟು ನಾನು ಒಂಚೂರು ರೌಂಡ್ ಅಪ್ ಮಾಡಿಸ್ದೆ ಅಷ್ಟೇ ಕ್ಲಿಪ್ಪಿಂಗ್ನ. ಅದಾದಮೇಲೆ ಮತ್ತೆ ನಮ್ಮ ಮನೆಯವರು ನಾವು ಹೋಗ್ತೀವಿ, ನೀವೇ ವೀಡಿಯೋ ಮಾಡ್ಕೊಂಡ್ರೆ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕಾರ್ ತಂದು ಎಷ್ಟು ದೂರ ನಿಲ್ಲಿಸಿದ್ದಾರೆ ನೋಡಿ, ನಮ್ಮನ್ನು ಬಿಟ್ಟೇ ಹೊರಡ್ತಾ ಇದ್ದಾರೆ. ನಾನು ನಮ್ಮನ್ನು ಬಿಟ್ಟು ಹೇಗೆ ಹೋಗ್ತಿರೋ ಹೋಗ್ರಿ ಅಂತಲೂ ಹೇಳ್ತಾ ಇದ್ದೆ. ಇನ್ನು ಇದು ಕಾಡು ಆನೇಕಲ್ ಮತ್ತು ಮಧ್ಯ ಆನೇಕಲ್ ಹತ್ರ ಕಾಡು ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಆ ಕಡೆ ಹೋಗಿಲ್ಲ ಅಂದರೆ ಒನ್ ಡೇಗೆ ಪ್ಲೀಸ್ ಹೋಗಿ ಬನ್ನಿ, ಒಂದು ಚೇಂಜಸ್ ಸಿಗುತ್ತೆ. ಬಿಸಿಲಿದ್ದಿದ್ರೆ ಇಷ್ಟು ಎಂಜಾಯ್ ಮಾಡ್ತಿದ್ವೋ ಇಲ್ಲೋ ಗೊತ್ತಿಲ್ಲ ನನಗೆ. ಒಂಥರ ಮಳೆ ಬರ್ತಿರೋದ್ರಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ಕ್ಲೈಮೇಟು ಅಷ್ಟೇ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು.
ಹಾಗೆ ನೀವು ಯಾರಾದರೂ ಒನ್ ಡೇ ನೇಚರ್ ನೋಡಬೇಕು ಅನ್ನೋರಿದ್ದರೆ ಆ ಕಡೆ ಹೋಗಿ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕೆರೆ ಫುಲ್ಲು ತಾವರೆ ಹೂವಿಂದು ಬಳ್ಳಿ. ನನಗೆ ಅದು ಕ್ಲಿಯರಾಗಿ ಒಂದೊಂದು ತಾವರೆ ಹೂವನ್ನು ಬಿಟ್ಟಿತ್ತು, ಆದರೆ ಕ್ಲಿಯರಾಗಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ನಮ್ಮನೆಯವ್ರು ಮುಂದೆ ಹೋದ್ಮೇಲೆ ಸ್ಲೋ ಮಾಡಲ ಅಂತ ಅವಾಗ ಕೇಳಿದರು. ಅದಾದಮೇಲೆ ಇಲ್ಲೊಂದು ದೊಡ್ಡದು ಕಾಲೇಜು, ಇದು ಮೆಡಿಕಲ್ ಕಾಲೇಜು ಮತ್ತು ಇಂಜಿನಿಯರ್ ಕಾಲೇಜ್ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮನೆಯವ್ರು ನಾವು ಬಂದಿದ್ವಿ ಇಲ್ಲಿಗೆ ಅಂತ ಹೇಳಿದರು. ತುಂಬಾ ಚೆನ್ನಾಗಿದ್ದಾವೆ, ಕಾಲೇಜ್ ಆಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು ತುಂಬ ಇದ್ದಾವೆ. ಹಾಗೆ ನೇಚರು ಹಾಗೇ ಇದೆ. ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ನಮ್ಮ ಮಕ್ಕಳು ಇನ್ನೊಂದು ಸರಿ ಬರೋಣಮ್ಮ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇನ್ನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂಷನ್ ವೀಡಿಯೋದಲ್ಲಿ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.